ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ವ್ಲಾಗ್ನ ತೋರಿಸಿದ್ದೆ. ಇವಾಗ ನಾವು ಪ್ರಯಾಗ್ರಾಜಿಂದ ಕಾಶಿಗೆ ಹೋಗ್ತಾರೆ ತೋರಿಸ್ತಾ ಇದ್ದೀನಿ. ಎಸ್, ದಿಸ್ ವಾಸ್ ದ ರೂಮ್ ವಿಚ್ ಸ್ಟೇಡ್ ಇನ್ ಪ್ರಯಾಗ್ರಾಜ್. ಇದು ನಮ್ಮ ಒಂದು ರೂಮ್ ಆಗಿತ್ತು. ಈ ಥರ ಇತ್ತು, ತುಂಬಾ ದೊಡ್ಡದಾಗಿತ್ತು ರೂಮು, ವೆರಿ ಸ್ಪೇಷಿಯಸ್ ಆ್ಯಂಡ್ ಎಲ್ಲ ಕ್ಲೀನಾಗಿ ತುಂಬಾ ಚೆನ್ನಾಗಿತ್ತು. ಊಟನೂ ಚೆನ್ನಾಗಿತ್ತು, ರೂಮು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಕಾರಲ್ಲಿ ಹೊರಟ್ವಿ. 2 ಕಾರ್ ಮಾಡಿದ್ವಿ ನಾವು. 2 ಕಾರಲ್ಲಿ ನಾವೆಲ್ಲ ಡಿವೈಡ್ ಆಗಿ ಸೊ ನಮ್ಮ ಪಯಣ ಕಾಶಿ ಕಡೆಗೆ ಇವಾಗ. ಸೊ ತುಂಬಾ ಬಿಸಿಲಿತ್ತು. ಹಾಗೆ ನೋಡಿ ಎಷ್ಟು ಲಗೇಜ್ ಅಂತಂದರೆ ನಮಗಿಂತನೂ ನಮ್ಮ ಲಗೇಜ್ಗಳೇ ಜಾಸ್ತಿ ಇದ್ವು. ಸೊ ನಾವು ಡಿಸೈಡ್ ಮಾಡಿದ್ವಿ ಕಾಶಿಗೆ ಹೋಗೋದೇನಾದರೂ ಲೈಕ್ ಈವ್ನಿಂಗ್ ಆಗ್ತಾಯಿತ್ತು. ಅದಕ್ಕೆ ಡಿಸೈಡ್ ಮಾಡಿದ್ವಿ ಸೊ ಈವ್ನಿಂಗ್ ದೇವ್ರ ದರ್ಶನ ಮಾಡೋದು ಬೇಡ, ಮಾರನೇ ಬೆಳಗ್ಗೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಸೊ ಈವ್ನಿಂಗ್ ನೋಡಿ ಕಾಶಿಗೆ ಬಂದು ರೀಚ್ ಆಗೋಷ್ಟೊತ್ತಲ್ಲಿ ಇಷ್ಟೊತ್ತಾಗಿತ್ತು. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿ ನಿಯರ್ ಬೈ ಇದ್ದಂತಹ ಟೆಂಪಲ್ಸ್ಗಳು ವಿಸಿಟ್ ಮಾಡೋಣ ಅಂತ ಹೇಳಿ ಟೆಂಪಲ್ಸ್ಗಳಿಗೆ ಬಂದ್ವಿ. ಅಲ್ಲೇ ನಮ್ಮ ಹೋಟೆಲಿನ ಪಕ್ಕದಲ್ಲೇ ಕೆಲವೊಂದು ತುಂಬ ಚೆನ್ನಾಗಿರೋ ಹೋಟೆಲ್ ಇತ್ತು. ನಮಗೆ ಆ ಹೋಟೆಲ್ಗೆ ಹೋಗಿ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಸ್ಟೇ ಆಗಿದ್ದು ರಾಜ್ ಹೆರಿಟೇಜ್ ಹೋಟೆಲ್ ಅಂತ ಹೇಳಿಬಿಟ್ಟು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಕಾಶಿಲಿ ಯಾವ ಹೋಟೆಲಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದು ಒಂದು ಟೆಂಪಲ್ಲು ನಾವು ಬರ್ತಾ ಇರೋದು. ಇಲ್ಲಿ ಟೆಂಪಲ್ಗಳೆಲ್ಲ ತುಂಬಾ ಚೆನ್ನಾಗಿದ್ವು, ತುಂಬ ಕ್ಲೀನು. ರೋಡು ಅಷ್ಟೇ. ನನಗೆ ಕಾಶಿ ನೋಡಿಬಿಟ್ಟು ವಾಪಸ್ ನಮ್ಮ ಸಿಟಿನೇ ನೋಡಿದಷ್ಟು ಖುಷಿ ಆಯಿತು. ಯಾಕೆ ಅಂದರೆ ಪ್ರಯಾಗ್ರಾಜು ಮತ್ತು ಅಯೋಧ್ಯೆಯಲ್ಲಿ ಈ ಥರ ರೋಡ್ಗಳೇ ಇರಲಿಲ್ಲ ನಮಗೆ. ನೀಟು ರೋಡ್ಸು ಈ ಥರದ್ದು ಯಾವುದು ನೋಡೋಕ್ಕೆ ಸಿಗಲಿಲ್ಲ ನಮಗೆ. ಸೊ ಕಾಶಿಗೆ ಬಂದಿದ ತಕ್ಷಣ ನಂಗೊಂಥರ ಜೀವ ವಾಪಸ್ ಬಂದಂಗೆ ಆಯಿತು. ಸೊ ಇದು ಕೂಡ ಇನ್ನೊಂದು ಟೆಂಪಲ್ ಬಂದಿದ್ದು. ಬಟ್ ಇಲ್ಲಿ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸ್ಟ್ರಿಕ್ಟಾಗಿ ಫೋನನ್ನ ಅಲ್ಲೇ ಹೊರಗಡೆನೇ ಅವರೇ ಇಸ್ಕೊತಾರೆ. ಇಲ್ಲಿ ಸ್ವಲ್ಪ ಕೂಡ ಫೋನು ದೇವಸ್ಥಾನದ ಒಳಗಿಂದ ಬಾಗಿಲಿಂದ ಒಳಗೆ ಹೋಗೋ ಹಾಗೆ ಇಲ್ಲ, ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಾದಮೇಲೆ ಇದು ಇನ್ನೊಂದು ಟೆಂಪಲ್ಲು, ರಾಮನ್ ಟೆಂಪಲ್ಲು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಟೆಂಪಲ್ ತುಂಬ ದೊಡ್ಡದು, ತುಂಬ ನೀಟಾಗಿತ್ತು. ನಾವು ಹೋಗಿದ್ದ ಟೈಮ್ಗೆ ಪೂಜೆ ನಡೀತಾ ಇತ್ತು. ನೋಡಿ ಒಂಥರ ತುಂಬ ಖುಷಿ ಆಯಿತು. ಯಾಕೆಂತಂದರೆ ನಮ್ಮ ಒಂದು ಸೌತ್ ಇಂಡಿಯನ್ ಟ್ರೆಡಿಷನ್ನೇ ಬೇರೆ, ಇವರ ಒಂದು ಟ್ರೆಡಿಷನ್ಗಳೇ ಬೇರೆ. ನಮ್ಮಲ್ಲಿ ಲೈಕ್ ಆರತಿ ಮಾಡ್ತೀವಿ, ಪೂಜೆ ದೀಪ ಬೆಳಗ್ತೀವಿ, ಆ ಥರದ್ದೆಲ್ಲ ಏನೂ ಇಲ್ಲ ಇಲ್ಲಿ. ಸೊ ಗಂಧದ ಕಡ್ಡಿ ಹಚ್ಚೋದಾಗಲಿ, ಕರ್ಪೂರ ಹಚ್ಚೋದಾಗಲಿ, ಅದು ಯಾವುದೇ ರೀತಿಯಾದಂಥ ಟ್ರೆಡಿಷನ್ ಇಲ್ಲ. ಜಸ್ಟ್ ನೋಡಿ ಈ ಥರ ದೇವ್ರಿಗೆ ಒಂದು ಹೂವುದು ಇದು ಹಾಕ್ಬಿಟ್ಟು ಒಂದು ನೀಟಾಗಿ ಬಟ್ಟೆನಲ್ಲಿ ಅಲಂಕಾರ ಮಾಡಿರ್ತಾರೆ ಅಷ್ಟೇ ದೇವರಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರು ಮಾತ್ರ. ಸೊ ನಾವು ಇಡೀ ರಾತ್ರಿ ದೇವಸ್ಥಾನಗಳ ಟೆಂಪಲ್ಗಳದ್ದು ವಿಸಿಟ್ ಮಾಡಿದ್ವಿ. ಹಾಗೆ ಅಲ್ಲಿ ನಮಗೂ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಬನಾರಸ್ ಸ್ಯಾರಿದು ಶಾಪಿಂಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಅಲ್ಲೊಂದು ಫೇಮಸ್ ಚಾಟ್ ಶಾಪ್ ಇದೆ. ನೀವು ಯಾರಾದರೂ ಕಾಶಿಗೆ ಹೋಗುತ್ತಾರೆ ಅಂದರೆ ಮಿಸ್ ಮಾಡ್ದಂಗೆ ಗೋಪಿ ಚಾಟ್ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಮಿಸ್ ಮಾಡ್ದಿರ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಗೋಲ್ಗುಪ್ಪ ಹೇಳೋಣ, गोलगप्पे है ना, पानी वाला, पानी गोलगप्पा नहीं मिल पाएगा मेरे, खाली दही गोलगप्पा मिल पाएगा। बाद में ऑर्डर करेंगे। ले लो शाही टमाटर चाट आपको भी, इसके बाद आलू टिक्की चाट देंगे। कार फर्स्ट ತಿಂತೀರಾ ಬೇಗ ಹೇಳಿ. ಚೆನ್ನಾಗಿದೆಯಾ? ಏನದು? ಪಾಲಕ್ ಪತ್ತಾ ಚಾಟ್. ಎಷ್ಟಿದೆ ಅದರಲ್ಲಿ? ಇನ್ನೂ ಒಂದು ತರಿಸೋದು ಇದೆ. ಸಾಲಲ್ಲ. ಹೆಂಗಿದೆ?
ಸೊ ಚಾಟ್ ಶಾಪಲ್ಲಿ ಚೆನ್ನಾಗಿ ತಿನ್ಕೊಂಡು ಫುಲ್ ಎನರ್ಜೆಟಿಕ್ ಆಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನಮ್ಮ ಹೋಟೆಲಲ್ಲೇ ಒಬ್ಬರು ಗೈಡ್ ಇದ್ದರು ನಮಗೆ. ಸೊ ಅವರೇ ನಮ್ಗೆ ಇಲ್ಲೆಲ್ಲ ಕಡೆ ಕರ್ಕೊಂಡು ಬರ್ತಾ ಇದ್ದಿದ್ದು. ಅವರೇ ನಮಗೆ ಈ ಸ್ಯಾರಿ ಶಾಪ್ ಕೂಡ ತೋರಿಸಿದ್ದು. ಇಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿಗೆ ಬಂದ್ವಿ ಸ್ಯಾರಿನ ಶಾಪ್ ಮಾಡೋಣ ಅಂತ ಹೇಳಿ. ನಾವಂತೂ ಸುಮಾರು ಸ್ಯಾರೀಸ್ನೆಲ್ಲ ಓಪನ್ ಮಾಡಿಸಿದ್ವಿ. ಏಕೆಂತಂದರೆ ನಾವು ಜಾಸ್ತಿ ಜನ ಲೇಡೀಸೇ ಇದ್ವಲ್ಲ, ಮೊದಲೇ ಗೊತ್ತಲ್ಲ ನಿಮಗೆ ಲೇಡೀಸ್ ಅಂದರೆ ಅದು ಶಾಪ್ ಮಾಡ್ತಿದ್ದೀವಿ ಸ್ಯಾರಿನ ಅಂತಂದರೆ ಒಂದು ಎರಡು ಎಲ್ಲ ನಾವು ನೋಡ್ಬಿಟ್ಟು ಸ್ಯಾಟಿಸ್ಫೈ ಆಗೋವಂಥ ಇದೆ ಅಲ್ವಾ. ಸೊ ಅಟ್ಲೀಸ್ಟ್ ಒಂದು ಸಾರಿ ತೊಗೋತಾ ಇದ್ದೀವಿ ಅಂದರೆ ಮಿನಿಮಮ್ ಒಂದು 10-15 ಸೀರೆನಾದರೂ ನಾವು ನೋಡ್ತೀವಿ. ಅದು ಎಸ್ಪೆಷಲಿ ಬನಾರಸಿ ಸೀರೆ ಅಂತಂದರೆ ನೋಡದೇ ಇರ್ತೀವ ಹೇಳಿ. ಸೊ ಸುಮಾರು ಸ್ಯಾರಿಗಳನ್ನೆಲ್ಲ ನೋಡಿದ್ವಿ ನಾವು. ನಾನು ಒಂದು 3 ಸೀರೆ ತೊಗೊಂಡೆ. ಬೇರೆಯವರೆಲ್ಲರೂ ಒಂದು 4-5 ಆ ಥರ ಎಲ್ಲ ಸೀರೆಗಳನ್ನ ತೊಗೊಂಡು ಹೊರಟ್ವಿ ರೂಮ್ ಕಡೆಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹೊರಟ್ವಿ. ಬೇರೆಯವರೆಲ್ಲ ಲೇಟಾಗಿ ಬರ್ತೀವಿ, ನೀವು ಹೋಗಿ ಫಸ್ಟ್ ಮಾಡ್ತಾರಿ ಅಂತ ಹೇಳಿದ್ರು. ಸೊ ನಾನು ನನ್ನ ತಂಗಿ ಹಾಗೆ ನಮ್ಮ ಫ್ರೆಂಡ್ ಹೊರಟ್ವಿ. ಕೇರಳ ಕೆಫೆ ಇದು ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅಂತೆ. ಸೊ ಯಾವ ಕಮ್ಮಿ ಇದೆ. ನನಗಂತೂ ಇಡ್ಲಿ ಸಿಗ್ತಲ್ಲ ಅಂತ ಹೇಳಿಬಿಟ್ಟು ಡಿಪ್ ಇಡ್ಲಿ ತೊಗೊಂಡ್ರೆ, ಬಟ್ ಅದು ನಮ್ಮ ಕರ್ನಾಟಕದ ಡಿಪ್ ಇಡ್ಲಿ ಥರ ಇರಲಿಲ್ಲ. ಬಿಕಾಸ್ ಇಟ್ ಇಸ್ ಕೇರಳ ಸ್ಟೈಲ್. ಸಾರೇ ಡಿಫ್ರೆಂಟಾಗಿತ್ತು. ರೈಸ್ ಇವರು ದೋಸೆ ತೊಗೊಂಡಿದ್ದಾರೆ, ನಾನು ನನ್ನ ತಂಗಿ ಇಡ್ಲಿ ತೊಗೊಂಡಿದ್ದೀವಿ. ನಮ್ಮ ಕಡೆ ಇಡ್ಲಿ ಸಾಂಬಾರು ಅಲ್ಲ, ನಿಮ್ಮ ಕಡೆ ಅಲ್ವಾ ಇದು, ಕೇರಳ ಕಡೆ ಇಡ್ಲಿ ಸಾಂಬಾರು, ನಿಮ್ಮ ಕರ್ನಾಟಕದಲ್ಲಮ್ಮ. ಕಾಫಿ ಕುಡಿದು 2 days ಆಗಿತ್ತು. ಸ್ಮೆಲ್ಲು ಟೆಂಪ್ಟ್ ಆಗ್ತದೆ ಆ್ಯಕ್ಚುಲಿ. ಸೀರಿಯಸ್ ಆಗಿ ಸಖತ್ ಮಿಸ್ ಮಾಡ್ಕೊತಾ ಇದ್ದೆ ಕಾಫಿನ. ಸೊ ಗೈಸ್, ಇವಾಗ ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊಂಡು ಮತ್ತೆ ನಾವು ಸ್ಟೇ ಆಗಿದ್ದಂಥ ಹೋಟೆಲ್ಗೆ ಹೋಗಿ ಲಗೇಜ್ ಎಲ್ಲನೂ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೊರಡಬೇಕು. ನಾವಿಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಆಟೋ ಬೇಡ ಅಂತ ಹೇಳ್ಬಿಟ್ಟು, ಇದು ಮೋಸ್ಟ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ರಿಕ್ಷಾವಾಲ ಅಂತಾರೆ ಅಂತ ಅನಿಸುತ್ತೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ, ಒಂಥರ ಚೆನ್ನಾಗಿದೆ. ಗೈಸ್, ನಮ್ಮದು ಕಾಶಿಲಿ ಮಾಡಿರೋ ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದು ಆ್ಯಕ್ಚುಲಿ 3 members ಆರ್ 2 members ಇರ್ಬೋದು ಈ ರೂಮಲ್ಲಿ. ಒಬ್ಬರು ಬೆಡ್ ಹಾಕ್ಕೊಂಡು ಎಕ್ಸ್ಟ್ರಾ, ಲೈಕ್ 2 members ಬೆಡ್ ಮೇಲೆ ಮಲ್ಕೊಬೋದು, ಇನ್ನೊಬ್ರಿಗೆ ಎಕ್ಸ್ಟ್ರಾ ಕಾಟ್ ಹಾಕ್ಕೊಡ್ತಾರೆ, ಮಲ್ಕೊಬೋದು. ಸೊ ಇಟ್ ಈಸ್ ಕಂಫರ್ಟಬಲ್, ಕ್ಲೀನಾಗಿದೆ, ಚೆನ್ನಾಗಿದೆ ರೂಮು. ಆ್ಯಂಡ್ ಈ ಹೋಟೆಲ್ ನೇಮ್ ಬಂದು ರಾಜ್ ಹೆರಿಟೇಜ್ ಹೋಟೆಲ್. ಚೆನ್ನಾಗಿದೆ ರೂಮು. ಆಮೇಲೆ ಇಲ್ಲಿರೋ ವರ್ಕರ್ಸು ತುಂಬಾ ಹೆಲ್ಪ್ಫುಲ್ಲು, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಲೈಕ್ ಒಳ್ಳೆ ಅವರೇ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿ ಯಾವ ಹೋಟೆಲ್ ಚೆನ್ನಾಗಿದೆ, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದೆಲ್ಲ ನಮಗೆ ತುಂಬ ಇಷ್ಟ ಆಯಿತು. ಶಾಪಿಂಗಿಗೂ ಅಷ್ಟೇ ಅವರೇ ಹೇಳಿದ್ದು ಇಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿರೋ ಕಡೆ ಕರ್ಕೊಂಡು ಹೋದರು. ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ಅವರು ಆ್ಯಕ್ಚುಲಿ ನಾವು ಅಷ್ಟೊಂದು ಶಾಪ್ ಮಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಲೈಕ್ ನಿಯರ್ಲಿ 30,000 ಅಷ್ಟು ಶಾಪ್ ಮಾಡಿದ್ವಿ. ಅವರು ಆಚೆ ಬಂದಿದ ತಕ್ಷಣ ಆಯಿತಾ ಶಾಪಿಂಗು ಎಷ್ಟು ತೊಗೊಂಡಿದ್ದಕ್ಕೆ ಲೈಕ್ 30,000 ಆಯಿತು ಅದಕ್ಕೆ ಅಷ್ಟೊಂದೆಲ್ಲ ಶಾಪ್ ಮಾಡೋದಂತ ಅವ್ರಿಗೆ ಶಾಕ್ ಆಗೋಯ್ತು. ಸೊ ಇದು ರೂಮು ಹೀಗಿದೆ. ಈಗ ಇಲ್ಲಿ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಚೆಕ್ಔಟ್ ಮಾಡಿಬಿಟ್ಟು ಒಂದು ರೂಮ್ ಆ್ಯಕ್ಚುಲಿ ಉಳಿಸ್ಕೊಂಡಿದ್ದೀವಿ. ಒಂದು ರೂಮಲ್ಲಿ ಎಲ್ಲ ಲಗೇಜ್ನು ಡಂಪ್ ಮಾಡಿರ್ತೀವಿ. ಸೊ ಆಫ್ಟರ್ ಟೆಂಪಲಿಂದ ಬಂದಾದಮೇಲೆ ಆ ರೂಮ್ನು ಚೆಕ್ಔಟ್ ಮಾಡಿಬಿಟ್ಟು ಹೊರಡ್ತೀವಿ ಅಷ್ಟೇ. ಸೊ ಇವಾಗ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ.
ಈ ರೋಡ್ ನೋಡಿಬಿಟ್ಟು ನನಗೆ ನಮ್ಮ ಬ್ಯಾಂಗ್ಳೂರು ಅವೆನ್ಯೂ ರೋಡೇ ನೆನಪಾಗ್ತಾ ಇತ್ತು ನೋಡಿ. ಸೇಮ್ ಹಾಗೇ ಇತ್ತು. ಕ್ರೌಡು ಕೂಡ ಅಷ್ಟೇ ಜಾಸ್ತಿನೇ ಇದೆ ನೋಡಿ. ಆ್ಯಕ್ಚುಲಿ ಎಲ್ಲ ಆಲ್ರೆಡಿ ದರ್ಶನಕ್ಕೆ ನಿಂತಿರೋರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೆ ಒಂದು ಸಪ್ರೇಟ್ ಕ್ಯೂ ಇತ್ತು. ಕೈ ತೆಗಿ, ಅದು ಇದು ಕೂದಲುಗೆಲ್ಲ ಗಾಗಲ್ಸ್ ಬಂದಾಗಿಂದ ಅಭಯ ನಾವು ಇಲ್ಲಿ ನಾರ್ಮಲ್ ದರ್ಶನಕ್ಕೆ ನಿಂತ್ಕೊಂಡಿರಲಿಲ್ಲ, ಯಾಕೆಂದರೆ ತುಂಬಾ ರಶ್ ಇತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಯಾವುದೋ ಸಂದೀಪ್ ಮಂದಿ ರೋಡಲ್ಲೆಲ್ಲ ಹೋಗಿ ಅದಾದಮೇಲೆ ಅಲ್ಲಿ ನಮ್ಗೆ ಅದು ಹೇಳಿಲ್ವ, ನಮ್ಮ ಹೋಟೆಲ್ ಹುಡುಗನೇ ಒಬ್ಬ ನಮ್ಗೆ ಗೈಡ್ ಮಾಡ್ತಿದ್ದಾನೆ ಅಂತ. ಆ ಹುಡುಗನೇ ನಮಗೆ ಪರ್ ಹೆಡ್ 1000 rupees ಆ ಥರ ನಾವು ಪೇ ಮಾಡಿಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಅಂತ ಎಂಟ್ರಿ ಕೊಟ್ವಿ. ಸೊ ಅಲ್ಲಿಗೆ ಹೋಗಬೇಕು ಅಂತ ಆ ಸ್ಪೆಷಲ್ ದರ್ಶನಕ್ಕೆ ಮಧ್ಯಕ್ಕೆ ಹೋಗಬೇಕಲ್ಲ ನಾವು. ಸೊ ಅದಕ್ಕೆ ಈ ಥರ ಒಳಗಡೆ ರೂಟಲ್ಲೆಲ್ಲ ಹೋಗಿ ಫೈನಲಿ ಅಲ್ಲಿ ಎಲ್ಲಿ ದೇವಸ್ಥಾನ ಹತ್ತಿರ ಸಿಗುತ್ತಲ್ಲ ನಮಗೆ, ಆ ಒಂದು ಲೈನ್ಗೆ ನಮ್ಮನ್ನ ಜಾಯಿನ್ ಮಾಡಿಸಿದ್ರು ಅವರು. ಆ ಲೈನ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಒಳಗೆ ಸಂದಿ ರೋಡಲ್ಲೆಲ್ಲ ಹೋದ್ವಿ ನಾವು. ಇಲ್ಲಿ ಹೋಗಿ ಒಂದು ಕಡೆ ಒಂದು ಶಾಪಲ್ಲಿ ನಮ್ಮ ಒಂದು ಮೊಬೈಲು ಮತ್ತು ಲಗೇಜು, ಬ್ಯಾಗ್ಸು ಅದೆಲ್ಲನೂ ಅಲ್ಲೇ ಡಂಪ್ ಮಾಡಿಬಿಟ್ಟು ಚಪ್ಪಲ್ ಗಿಪ್ಪಲೆಲ್ಲ ಅಲ್ಲೇ ಬಿಚ್ಚಿ ಆ ಶಾಪಲ್ಲೇ ಬಿಚ್ಚಿ ಇಟ್ಬಿಟ್ಟು ಹೋದ್ವಿ. ನೋಡಿ ಇಲ್ಲಿ ನಾರ್ಮಲ್ ದರ್ಶನಕ್ಕೆ ಯಾವ ಥರ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಈ ಥರ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಅವತ್ತೆಲ್ಲ ದರ್ಶನ ಮಾಡೋಕ್ಕೆ ಸಾಧ್ಯನೇ ಆಗ್ತಾರಲ್ಲ. ನೋಡಿ ಇಲ್ಲಿ ಹೇಗೆ ನಿಂತ್ಕೊಂಡಿದ್ದಾರೆ ರೋಡಲ್ಲಿ ಜನ ಅಂತ ಹೇಳ್ಬಿಟ್ಟು. ಸೀರಿಯಸ್ಲಿ ಈ ಥರ ಏನಾದರೂ ನಾವು ನಿಂತಿದ್ರೆ 2 days ಅದು ನಮಗೆ ದರ್ಶನ ಆಗ್ತಾನೇ ಇರಲಿಲ್ಲ. ಥ್ಯಾಂಕ್ ಗಾಡ್ ಹೆಂಗೋ ದೇವರ ದರ್ಶನ ಚೆನ್ನಾಗಾಯಿತು ನಮಗೆ. ಕಾಶಿ ವಿಶ್ವನಾಥ ಬೇಗನೆ ದರ್ಶನ ಕೊಟ್ಟರು ನಮಗೆ. ಸೊ ನಮ್ಮದು ದರ್ಶನ ಎಲ್ಲ ಮುಗಿದ ಮೇಲೆ ನಮ್ಮ ಫ್ಲೈಟ್ ಆ್ಯಕ್ಚುಲಿ ಇದ್ದಿದ್ದು ನೈಟ್ 11:40ಗೆ. ಸೊ ಅಲ್ಲಿವರೆಗೂ ನಾವೇನು ಮಾಡಬೇಕು ಅಂತ ವಾಪಸ್ ಏನಕ್ಕೆ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ನನ್ನ ತಂಗಿ ಹಾಗೆ ಇನ್ನಿಬ್ಬರು ನಮ್ಮ ಜೊತೆ ಬಂದಿದ್ದವರು. ಸೊ ಅವ್ರಿಗೂ ಕೂಡ ಫ್ಲೈಟ್ ಡಿಲೇ ಇಟ್ಟು. ಬಟ್ ಬೇರೆಯವರೆಲ್ಲರಿಗೂ ಶ್ರೀಪ್ರಿಯಾ, ಸುಚಿ, ಅವ್ರ ತಾಯಿ, ವಿಜಯ ಅವರಿಗೆಲ್ಲರಿಗೂ ಫ್ಲೈಟ್ ಬೇಗನೆ ಇತ್ತು. 6:40ಗೆಲ್ಲ ಇತ್ತು ಫ್ಲೈಟು. ಅದಕ್ಕೆ ಅವರು ಬೇಗ ಹೊರಡಬೇಕು, ಲೇಟ್ ಆಗಿಬಿಡುತ್ತೆ ಇನ್ನು. ಏಕೆಂದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ 2 hours ಬೇಕಾಗಿತ್ತು ನಮಗೆ ಏರ್ಪೋರ್ಟಿಗೆ ರೀಚ್ ಆಗೋದಕ್ಕೆ. ಮತ್ತು ಲೇಟ್ ಆದರೆ ಫ್ಲೈಟಿಗೆಲ್ಲ ಡಿಲೇ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಬೋಟಿಂಗಿಗೆ ಬರಲಿಲ್ಲ. ಅವರು ಹಾಗೆ ಎಕ್ಸಿಟ್ ಆಗಿಬಿಟ್ರು. ಬಟ್ ನಾನು ನನ್ನ ತಂಗಿ ಆಮೇಲೆ ಇನ್ನೊಂದು ಇಬ್ಬರು ನಾವು 4 ಜನ ಸೇರಿ ಬೋಟಿಂಗ್ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಎಲ್ಲರೂ ಬೋಟಲ್ಲಿ ಕೂತ್ಕೊಂಡು ಇಟ್ಟು ಲೈಕ್ ಒಬ್ಬೊಬ್ಬರಿಗೆ 600 rupees ಇಸ್ಕೊಂಡ್ರು ಬೋಟಿಂಗ್ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲಲ್ಲಿ. ಸೊ ಬೋಟಿಂಗ್ ಮಾಡೋದಕ್ಕೆ ಅಂತ ಅದೇ ಬೋಟಿಂಗ್ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರಿಗೆ ಪರ್ ಹೆಡ್ 600 rupees ಇಸ್ಕೊಂಡ್ರು. ಸೊ ಎಲ್ಲ ಘಾಟ್ಸ್ ಮುಂದೆ ಬಂದಾಗ್ಲೂ ಅವ್ರು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾಯಿದ್ರು. ಈ ಘಾಟ್ ಏನಕ್ಕೆ ಫೇಮಸ್ಸು, ಇದು ಯಾರು ಕಟ್ಸಿದ್ದು, ಯಾರ ಕಾಲದಲ್ಲಿ ಇದ್ದಿದ್ದು, ಈ ಥರ ಎಲ್ಲ ಒಂದೊಂದು ಘಾಟ್ ಕರ್ಕೊಂಡು ಬಂದಾಗಲೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆಯೇ ಅಲ್ಲಿ ಎಣ್ಣೆಗಳು ಕೂಡ ಸುಡ್ತಾಯಿದ್ರು. ಸೊ ಅದನ್ನ ನೋಡಿ ನನಗೆ ಸ್ವಲ್ಪ ಭಯನೂ ಆಯಿತು. ಸೊ ಏನಪ್ಪ ಇದು ಅಂತ ಹೇಳಿಬಿಟ್ಟು, ಬಟ್ ಅಲ್ಲಿ ಹಾಗೆ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಟ್ ಒಂಥರ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೀರು ಕೂಡ ತುಂಬ ಗಲೀಜು ಅಂತ ಏನಿರಲಿಲ್ಲ, ನೀರು ಕೂಡ ಚೆನ್ನಾಗೇ ಇತ್ತು. ಆ್ಯಂಡ್ ನಾವು ನಾವು ಅಲ್ಲಿ ಎಲ್ಲಿ ಬೋಟಿಂಗ್ಗೆ ಅಂತ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹತ್ತಿದ್ವಲ್ಲ, ಅಲ್ಲ ಅಷ್ಟು ಜನ ಇರಲಿಲ್ಲ. ಬಟ್ ಹೋಗ್ತಾ ಹಾಗೆ ಗಾರ್ಡ್ಸ್ಗಳು ಸಿಗ್ತಾ ಇತ್ತಲ್ಲ, ಅಲ್ಲಿ ಬಂತೀವಿ. ಎಷ್ಟು ಜನ ಇದ್ದರು ಅಂತಂದರೆ ಸೀರಿಯಸ್ಲಿ ತುಂಬಾ ಜನ ಇದ್ದರು ಅಲ್ಲಂತೂ. ನೋಡಿ ಬೇಕಾದ್ರೆ ನಿಮಗೆ ಕಾಣಿಸುತ್ತೆ ಅದು ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಫುಲ್ ಅಂದರೆ ಫುಲ್ ಜನ ಇದ್ದರು ಅಲ್ಲೆಲ್ಲ. ಸದ್ಯ ನಾವು ಬಂದಂಥ ದಾರಿಯಲ್ಲಿ ಇಷ್ಟು ಜನ ಇರಲಿಲ್ಲ ಆ ಘಾಟಲ್ಲಿ. ಹಾಗೆ ಮುಂದೆ ಹೋಗ್ತಾ ಫುಲ್ ಜನ ಇದ್ದರು ಅಲ್ಲೆಲ್ಲ. ಹಾಗೆ ಅಲ್ಲಿ ನಮ್ಮ ಬೋಟಲ್ಲಿ ಇದ್ದಂಥ ಗೈಡು ಎಲ್ಲ ಘಾಟ್ಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾಯಿದ್ರು. ಹಾಗೆ ಅಲ್ಲಿ ಗಂಗೆ ನೀರನ್ನ ತಗೊಂಡು ಎಲ್ಲರ ಮೇಲೂ ಈ ಥರ ಪ್ರೋಕ್ಷಣೆ ಮಾಡ್ತಾಯಿದ್ರು. ಸೊ ಅಲ್ವಾ, ಅದು ಗಂಗೆ ನೀರು ನಮ್ಮ
ಮೇಲೆ ಬಿದ್ದರೆ ಅದೊಂಥರ ಪುಣ್ಯನೇ ಅಲ್ವಾ ನಮಗೆ. ಸೊ ಆ ಮಧ್ಯದಲ್ಲಿ ನೀರನ್ನ ತಗೊಂಡು ಎಲ್ಲರ ಮೇಲೂ ಪ್ರೋಕ್ಷಣೆ ಮಾಡ್ತಾಯಿದ್ರು. ಸೊ ನಮಗೂ ಕೂಡ ಆ ಒಂದು ಪುಣ್ಯ ಸಿಕ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು 5 ಸ್ಟಾರ್ ಹೋಟೆಲ್ ಆ್ಯಕ್ಚುಲಿ. ಇದು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇವಾಗ, ಇದು 5 ಸ್ಟಾರ್ ಹೋಟೆಲ್ ಅಂತೆ. ಅದು ಯಾರು ಕಟ್ಟಿದ್ದು ಅಂತ ಹೇಳಿ ನನಗೆ ಮರ್ತೋಯ್ತು. ಅವ್ರು ಆ್ಯಕ್ಚುಲಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದರು, ನನಗೆ ಮರ್ತೋಯ್ತು ಅದು ಯಾರು ಕಟ್ಟಿದ್ದು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿತ್ತು ಅದು ಹೋಟೆಲ್ಲು ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದಾದಮೇಲೆ ಒಂದು ಘಾಟು, ಒಂದಾದಮೇಲೆ ಒಂದು ಘಾಟು, ಪಕ್ಕನೇ ಘಾಟ್ಸ್ಗಳಿದ್ದಾವೆ. ಸೊ ಅಲ್ಲಿ ನಮ್ಮ ಮೈಸೂರು ರಾಜರು ಕಟ್ಟಿರೋ ಘಾಟ್ ಕೂಡ ಇದೆ. ಜನ ನೋಡಿ, ಇದೆ ನಮ್ಮ ಮೈಸೂರು ರಾಜರು ಕಟ್ಟಿರೋಂತಹ ಘಾಟ್ ನೋಡಿ. ಅಲ್ಲೆಲ್ಲ ಹೆಣ ಸುಡ್ತಾ ಇದ್ದಾರೆ. ಈ ಘಾಟಲ್ಲೇ ಜಾಸ್ತಿ ಹೆಣನ ಸುಡೋದು. ಹರಿಶ್ಚಂದ್ರ ಘಾಟು ಇದು. ಇಲ್ಲಿ ಜಾಸ್ತಿ ಹೆಣಗಳನ್ನ ಸುಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಮೇಯ್ನ್ಲಿ 2 ಘಾಟಲ್ಲಿ ಹೆಣಗಳನ್ನ ಸುಡೋದು, ಬಾಕಿ ಎಲ್ಲ ಘಾಟ್ಸಲ್ಲೂ ಸುಡಲ್ಲ, ಮೇಯ್ನ್ಲಿ 2 ಘಾಟಲ್ಲಿ. ನೋಡಿ ಜನ ನೋಡಿ ಗೈಸಲ್ಲಿ ಹಿಂಗೆ ಪಿತ ಅಂತಿದ್ದಾರೆ. ಸೊ ಫೈನಲಿ ನಾವು ಬೋಟಿಂಗ್ ಮುಗಿಸ್ಕೊಂಡು ಹೋಟೆಲ್ಗೆ ವಾಪಸ್ ಹೋಗಿ ಊಟ ಕೂಡ ಮುಗಿಸ್ಕೊಂಡು, ಹಾಗೆ ಫ್ಲೈಟಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಲಗೇಜ್ಗಳನ್ನೂ ಪ್ಯಾಕ್ ಮಾಡಿಕೊಂಡು ಕ್ಯಾಬ್ನ ಬುಕ್ ಮಾಡಿಕೊಂಡು ಏರ್ಪೋರ್ಟಿಗೆ ಬಂದ್ವಿ. ಸೊ ನಾವು ಏರ್ಪೋರ್ಟಿಗೆ ಬಂದರೂ ಕೂಡ ನಮಗಿಂತ ಮುಂಚೆ ರೀಚ್ ಆಗಿದ್ರಲ್ಲ ಶ್ರೀಪ್ರಿಯಾ ಅವರೆಲ್ಲ ಸ್ಟಿಲ್ ಅಲ್ಲೇ ವೆಯ್ಟ್ ಮಾಡ್ತಿದ್ರು. ಯಾಕೆ ಅಂತ ಅಂದರೆ ಅವ್ರ ಫ್ಲೈಟು ಡಿಲೇ ಆಗಿತ್ತು. ಸೊ ಆವಾಗ ನಮ್ಗೆ ಅನ್ನಿಸ್ತು, ಅಯ್ಯೋ ಇವರು ಕೂಡ ಬೋಟಿಂಗಿಗೆ ಬರ್ಬೋದಾಗಿತ್ತಲ್ವ, ಎಂಥ ಚಾನ್ಸ್ನ ಮಿಸ್ ಮಾಡಿಕೊಂಡ್ರು ಅಂತ ಹೇಳಿ ನಮಗೂ ಸ್ವಲ್ಪ ಬೇಜಾರಾಯಿತು. ಹಾಗೆ ಅವ್ರಿಗೂ ಕೂಡ ಬೇಜಾರಾಯಿತು. ಫ್ಲೈಟ್ ಡಿಲೇ ಆಗುತ್ತೆ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ನಾವು ಕೂಡ ಸ್ವಲ್ಪ ನಿಮ್ಮ ಜೊತೆಗೆ ಎಂಜಾಯ್ ಮಾಡ್ಬೋದಾಗಿತ್ತಲ್ವ ಅಂತ ಅವರೂ ಬೇಜಾರು ಮಾಡಿಕೊಂಡ್ರು. ಸೊ ಫೈನಲಿ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಯಾರಿಗೆ ಏನೇನು ಪುಣ್ಯ ಇರುತ್ತೋ, ಯಾರು ಏನು ನೋಡಬೇಕು ಅಂತ ಬರೆದಿರುತ್ತೋ, ಸೊ ಅದನ್ನು ಯಾರು ಕೂಡ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮಗೆ ಬೋಟಿಂಗ್ ಹೋಗೋ ಚಾನ್ಸ್ ಸಿಕ್ತು. ಪಾಪ ಅವ್ರಿಗೆ ಸಿಗಲಿಲ್ಲ. ನಾವು ಬಂದರೂ ಕೂಡ ಏರ್ಪೋರ್ಟಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಮಗೆ ಬಾಯ್ ಹೇಳಿಬಿಟ್ಟು ಅವ್ರ ಫ್ಲೈಟ್ ಹೋದರು. ಸೊ ನಾವು ಇನ್ನೊಂದು 2 ಅವರ್ ವೆಯ್ಟ್ ಮಾಡಿಬಿಟ್ಟು ನಮ್ಮದು ಕೂಡ ಫ್ಲೈಟ್ ಬಂತು ಅಂತ ಹೇಳಿ ಚೆಕ್ ಮಾಡಿದ್ವಿ. ಫೈನಲಿ ನಾವು ಕೂಡ 1:30ಗೆ ಬ್ಯಾಂಗ್ಳೂರ ರೀಚ್ ಆದ್ವಿ. ಏರ್ಪೋರ್ಟಿಂದ ಕ್ಯಾಬ್ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಐ ಹೋಪ್ ಯು ಆಲ್ ಲೈಕ್ ಮೈ ಟ್ರಾವೆಲ್ ವ್ಲಾಗ್ ಅಂತ ಹೇಳ್ತಾ, ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಬಾಯ್.